ಕರಿಬಸಪ್ಪ ಪುಂಗಪ್ಪ ಏನ್ ಪುಂಗಿದಾರೆ ಅಂತ ಪುಂಗಪ್ಪ ಅಂತ ಕರಿತಾ ಇದೀರಾ? ಅವ್ರು ಮಾತಾಡೋದೇ ಹಂಗೆ, ಅವ್ರು ಮಾತಾಡೋ ಶೈಲಿ ಇರೋದೇ ಹಂಗೆ. ಅವ್ರ ಬಾಯಿಗೆ ಬಂದಿದ್ ಮಾತಾಡಿದ್ರು ಅಂತ ಅವ್ರ ಪುಂಗಪ್ಪನ? ಏನ್ ಪುಂಗ್ತಾ ಇದಾರೆ, ಏನ್ ಸುಳ್ಳು ಹೇಳ್ತಿದಾರೆ? ಒಂದ್ ರೀಸನ್ ಕೊಡಿ. ಕರಿಬಸಪ್ಪನವರು ರಿಯಲ್ ಆಗಿ ಇರೋದೇ ಹಾಗೆ. ಒಂದ್ಸರಿ ಅವ್ರ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ. ಅವ್ರ ಬಿಗ್ ಬಾಸ್ ಮನೇಲಿ ಹೇಗಿದಾರೋ ಮನೆಯಿಂದ ಹೊರಗಡೆನೂ ಅದೇ ರೀತಿ ಇದ್ದಿದ್ದು. ಅದ್ನಿಡ್ಕೊಂಡು ಸುಮ್ನೆ ಪುಂಗಪ್ಪ, ಆಯಪ್ಪ, ಈಯಪ್ಪ ಏನಕ್ಕೆ ಹೇಳ್ತೀರಾ? ಅವ್ರ ಏನ್ ಪುಂಗವ್ರೆ? ಅವ್ರೇನೋ ಜನರನ್ನ ಪಾಪ ಮೋಟಿವೇಟ್ ಮಾಡೋಣ ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ನೀವು ಬಾಯಿಗೆ ಬಂದಂಗೆ ಟ್ರೋಲ್ ಪೇಜಸ್ ಅಲ್ಲಿ ಪೋಸ್ಟ್ ಆಗ್ತಾ ಇದ್ರೆ ಏನದ್ ಲೆಕ್ಕ? ಅಲ್ಲ, ಅವ್ರು ಏನನ್ನ ತುಪ್ಪ ಮಾತುಗಳು ಮಾತಾಡಿದಾರಾ? ಏನನ್ನ ಸುಳ್ಳು ಹೇಳ್ತಿದಾರಾ? ಏನು ಇಲ್ಲ. ಈಗ ಮಿಸ್ಟರ್ ಇಂಡಿಯಾ 5 ಸರಿ ಆಗಿದ್ದಾರೆ ಅಂತ ನಾನು ಸುಳ್ಳು ಹೇಳಿದಾರ? ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ ಅಂತ ಸುಳ್ಳು ಹೇಳಿದಾರ? ನಿಮ್ ಡೌಟ್ ಇದ್ರೆ ಅವ್ರ ಸರ್ಟಿಫಿಕೇಟ್ಸ್ ನೋಡಿ. ಮಿಸ್ಟರ್ ಇಂಡಿಯಾ ಆಗೋದು ಎಷ್ಟೋ ಜನರ ಕನ್ಸು. ಅಲ್ಲ, ಬಾಡಿ ಬಿಲ್ಡಿಂಗ್ ಅಲ್ಲಿ ಮಿಸ್ಟರ್ ಇಂಡಿಯಾ ಆಗ್ಬೇಕಂತ ಎಷ್ಟೋ ಸಾಮಾನ್ಯ ಜನರ ಕನ್ಸು, ಬಾಡಿ ಬಿಲ್ಡರ್ ಅಲ್ಲಿ ಕನ್ಸು. ಅವರು ಅಷ್ಟು ದೊಡ್ಡ ಸಾಧನೆ ಮಾಡಿದ್ರೇನು ಅವ್ರನ್ನ ನೀವು ಪುಂಗಪ್ಪ, ಬಾಡಿ ಇದೆ, ಬುದ್ಧಿ ಬೆಳೆದಿಲ್ಲ ಏನ್ ಮಾತಾಡ್ತೀರಾ? ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ 4 ದಿನ ಆಗಿದೆ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತು ಟಾಸ್ಕ್ಸ್, ಎಂಟರ್ಟೈನ್ಮೆಂಟ್ ಶೋ ಸ್ಟಾರ್ಟ್ ಆಗುತ್ತೋ ಆವತ್ತು ಕರಿಬಸಪ್ಪನವರು ಅಸಲಿ ಆಟ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇದಾರೋ ಎಲ್ಲಾರ್ಗಿನ ಪ್ಯೂರ್ ಗೋಲ್ಡ್ ಅಂದ್ರೆ ಕರಿಬಸಪ್ಪನವ್ರೆ. ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಒಬ್ರನ್ನ ಹರ್ಟ್ ಮಾಡಲ್ಲ, ಒಬ್ರನ್ನ ಇರಿಟೇಟ್ ಮಾಡಲ್ಲ. ಅವ್ರ ಕೆಲ್ಸ ಆಯ್ತು, ಅವ್ರಾಯ್ತು ಅಂತ ಇರ್ತಾರೆ. ಅಂತ ವ್ಯಕ್ತಿಗೆ ಸುಮ್ನೆ ಟ್ರೋಲ್ ಮಾಡ್ತಿದ್ರ ತುಂಬಾ ಬೇಜಾರಾಗುತ್ತೆ. ಈಗ ಬಿಗ್ ಬಾಸ್ ಮನೆ ಇರೋ ಕಂಟೆಸ್ಟೆಂಟ್ಸ್ ಅಲ್ಲಿ ತುಂಬಾ ಜನ ತಪ್ಪು ಮಾಡ್ಕೊಂಡ್ ಬಂದಿದ್ದಾರೆ. ಅಂತವ್ರನ್ನ ಟ್ರೋಲ್ ಮಾಡ್ರಿ, ಒಳ್ಳೆ ವ್ಯಕ್ತಿಗಳನ್ನಲ್ಲ. ಸಿಕ್ಕಿದಾರೆ ಅಂತ ಒಳ್ಳೆ ವ್ಯಕ್ತಿಗಳನ್ನೆಲ್ಲ ಟ್ರೋಲ್ ಮಾಡೋದಲ್ಲ. ಆದ್ರೆ ಒಂದಂತೂ ಸತ್ಯ, ಕರಿಬಸಪ್ಪನವ್ರಂತ ಪ್ಯೂರ್ ಹಾರ್ಟೆಡ್, ಅವ್ರ ಮನ್ಸು ಚಿಕ್ಕ ಮಕ್ಳ ತರ ಮೃದುವಾದ ಮನ್ಸು. ಅವ್ರನ್ನೋಗಿ ಹರ್ಟ್ ಮಾಡ್ತಿದ್ರ, ಅದಂತೂ ತುಂಬಾ ಬೇಜಾರು. ಬಿಗ್ ಬಾಸ್ ಮನೇಲಿ ತುಂಬಾ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದಿರೋ ತುಂಬಾ ಜನ ಇದಾರೆ. ಅಂತವ್ರನ್ನ ಟ್ರೋಲ್ ಮಾಡಿ ಪಾಪ ಕರಿಬಸಪ್ಪನವ್ರ ಅಂತವ್ರನ್ನಲ್ಲ. ನಿಜ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರ ಬಿಗ್ ಬಾಸ್ ಮನೇಲಿ ಕಂಟೆಸ್ಟೆಂಟ್ಸ್ ಚಾನ್ಸ್ ಕೊಡ್ತಿಲ್ಲ ಏನ್ರಲ್ಲೂ ಪಾರ್ಟಿಸಿಪೇಷನ್ ಮಾಡಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕರಿಬಸಪ್ಪನವ್ರ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ. ಪಾಪ ಅವ್ರಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಚಿಕ್ಕ ಮಕ್ಳ ತರ ಮುಗ್ಧ ಮನಸ್ಸು, ಏನ್ ಬರುತ್ತೋ ಅದನ್ನ ಮಾತಾಡ್ಬಿಡ್ತಾರೆ. ಫ್ರೆಂಡ್ಸ್, ಅವ್ರ ಬಿಗ್ ಬಾಸ್ ಮನೆಗ್ ಬರಕಿನ ಮುಂಚೆನೂ ಇದ್ದಿದ್ದು ಹಾಗೆ, ಬಟ್ ಇಲ್ಲಿ ಬಂದ್ಮೇಲೆ ಏನು ಚೇಂಜ್ ಆಗಿಲ್ಲ. ಪಾಪ ಕರಿಬಸಪ್ಪ ಅವ್ರನ್ನ ಈ ತರ ಟ್ರೋಲ್ ಮಾಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದೀನಿ. ಮತ್ತೆ ಸಿಗುವ. ಲವ್ ಯು.